ಅಲ್ಲ, ಒಂದು ನಿಮಿಷ. ಈಗ ಜನಿವಾರದ್ದು ಇದು ಬಹಳ ಇಂಪಾರ್ಟೆಂಟು. ಆ ಜನಿವಾರದಕ್ಕಿಂತ ಮುಂಚೆ ನೋಡಿ, ನಾವು ಓದು ಕರ್ನಾಟಕ ಅಂತ ಒಂದು ಮಾಡಿದ್ವಿ ಗೊತ್ತಾ. ಎಷ್ಟೊಂದು ಸತಿಗೆ ಮಕ್ಕಳಿಗೆ ಕನ್ನಡನೇ ಬರಲ್ಲ, ಇಂಗ್ಲೀಷೇ ಬರಲ್ಲ, ಓದೋಕ್ಕೆ ಬರಲ್ಲ. ಕಾಮೆಂಟ್ಸ್ ಎಲ್ಲ ನೀವೇ ಮಾಡಿದ್ರಿ. ಈಗ ಪತ್ರಿಕಾಲ್ಲಿ ನಾವು ಗೌರ್ಮೆಂಟ್ ಆರ್ಡರ್ ಮಾಡಿದ್ವಿ, ದಿನ ಒಂದು 10 ಮಿನಿಟ್ಸ್ ಮಕ್ಕಳು ನ್ಯೂಸ್ ಪೇಪರ್ ಓದಬೇಕು, ನ್ಯೂಸ್ ಪೇಪರ್ ಅಭ್ಯಾಸ ಮಾಡ್ಕೋಬೇಕು. ಯಾಕೆಂದರೆ ಇಲ್ಲಾಂದರೆ ನೀವು ಬರೆದಿರೋದು ಯಾವನ್ನೂ ನೋಡೋದೇ ಇಲ್ಲ, ನಾಳೆ ಮರ್ತು ಬಿಡ್ತಾರೆ. ಅದೆಲ್ಲದು ಮತ್ತೆ ವಾಪಸ್ ಬರಬೇಕು ಅಂತ ಹೇಳಿದರೆ, ಬಿಕಾಸ್ ಕರೆಕ್ಟ್ ತಾನೇ, ಓದೋದು ಅಭ್ಯಾಸ ಬರಬೇಕೋ ಇಲ್ಲೋ. ಅದಕ್ಕೆ ನೀವು ಬರಿಬೇಕಾದ್ರೆ ನಾವೇನು ಸಾಧನೆ ಮಾಡಿದೀವಿ ಅಷ್ಟೇ ಒಳ್ಳೇದು ಮಾತ್ರ ಬರಿಬೇಕು. ಟೀಕಾ ಟಿಪ್ಪಣಿನೆಲ್ಲ ಬರೆದ್ಬಿಟ್ಟು ಮಕ್ಕಳಿಗೆ ಹುಷಾರು ಏನೇನೋ ಓದ್ತಾ ಇರ್ತಾರೆ. ಸೊ ಇನ್ಮೇಲೆಲ್ಲ ನೀವು ಕೂಡ ಸೆನ್ಸಾರ್ ಎಲ್ಲ ನೋಡಿ ನಿಮ್ಮ ಮಾಧ್ಯಮಗಳನ್ನು. ಒಂದು ನಿಮಿಷ, ನೀವು ಬರಿಬೇಕಾದ್ರೆ ಇನ್ಮೇಲೆ ಹುಷಾರಾಗಿ ನೋಡಿ ಬರಿಬೇಕಾಗ್ತದೆ. ಯಾಕಂದರೆ ಮಕ್ಕಳು ಓದ್ತಾ ಇರ್ತಾರೆ, ಸ್ವಲ್ಪ ಜವಾಬ್ದಾರಿ, ಹುಷಾರಾಗಿರಲಿ ಅಂತ. 16 ವರ್ಷದ ಮಕ್ಕಳಿಗೆ ಏನು ನಾವು ಸೋಷಿಯಲ್ ಮೀಡಿಯಾನ ಅದನ್ನು ಮುಂದಿನ ದಿನಗಳಲ್ಲಿ ರಾಜ್ಯ ಮಟ್ಟದಲ್ಲಿ ಇಡೀ ಭಾರತ ದೇಶದಲ್ಲಿ ಫಸ್ಟ್ ಟೈಮ್ ನಾವು ಮಾಡ್ತಾ ಇರೋದು. ಬೇರೆ ರಾಜ್ಯದವರು ಬೇರೆ ದೇಶದವರು ಮಾಡಿದ್ದಾರೆ. ಈಗ ಜನಿವಾರ ವಿಚಾರದ ಬಗ್ಗೆ ಶಿವಮೊಗ್ಗದಲ್ಲೂ ಕೂಡ ಲಾಸ್ಟ್ ಟೈಮು ನಮ್ಮ ಜಿಲ್ಲೆಯಲ್ಲಿ ನಡೆದಿತ್ತು. ಇಂಥ ಘಟನೆಗಳು ಆಗಬಾರದು. ಯಾವುದಾದ್ರೂ ಒಂದು ಸಮಾಜ, ಜಾತಿ, ಧರ್ಮ, ಒಬ್ಬರು ಏನು ಜನಿವಾರದ ಬಗ್ಗೆ ಇರ್ಬೋದು, ಹಿಜಾಬ್ ಬಗ್ಗೆ ಇರ್ಬೋದು, ಒಬ್ರು ಏನೋ ಒಂದು ಅವರ ಒಂದು ಧಾರ್ಮಿಕ ಒಂದು ಸಂಪ್ರದಾಯದಲ್ಲಿ ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ವಿ. ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡೋದಲ್ಲ ಇದು. ಇದೆಲ್ಲ ಇರೋದು, ಇದೆಲ್ಲದು ಕೂಡ ಆ ಥರ ಅವಮಾನ ಮಾಡೋದು ಇದೆಯಲ್ಲ, ಅವ್ರು ಯಾರೇ ಆಗಲಿ, ಆಫೀಸರ್ಸ್ ಆಗಲಿ, ಅದರಲ್ಲಿ ಇನ್ಯಾರಾದರೂ ಇನ್ವಾಲ್ವ್ ಇದ್ದರೆ ಅವರಿಗೆ ಕಠಿಣವಾಗಿರ್ತಕ್ಕಂಥ ಕಠಿಣ ಶಿಕ್ಷಣ ಒಳಪಡಿಸ್ಬೇಕಾಗುತ್ತೆ. ಇದನ್ನು ಸೋಷಿಯಲಲ್ಲಿ ನಾವೆಲ್ಲರೂ ಕೂಡ ಧಿಕ್ಕಾರ ಮಾಡ್ತೀವಿ. ದಿಸ್ ಇಸ್ ನಾಟ್ ಅ ಗುಡ್ ಎಕ್ಸಾಂಪಲ್, ಬಟ್ ಅನ್ಫಾರ್ಚುನೇಟ್ಲಿ ಇಂಥದ್ದಾಗ್ತದೆ. ಆದಾಗ ಇನ್ನೊಂದು ಸತಿ ಇದು ಮರುಕಳಿಸದೆ ಇರ್ತಕ್ಕಂಥ ವ್ಯವಸ್ಥೆಯಲ್ಲಿ ಅವತ್ತು ನಾನು ಕೂಡ ಸುಧಾಕರ್ ಪಾಪ ಕ್ಯಾಬಿನೆಟ್ ಮೀಟಿಂಗ್ ಇತ್ತು, ಅದು ಕ್ಯಾಬಿನೆಟ್ ಮೀಟಿಂಗಲ್ಲೇ ಮಾನ್ಯ ಮುಖ್ಯಮಂತ್ರಿಗಳೇ ಆಮೇಲೆ ಅವರು ಕೂಡ ಸುಧಾಕರ್ ಹೇಳಿದರು, ಅದೇನಾಗ್ತದೆ ಎಲ್ಲೋ ಒಂದು ಹತ್ರ ಈ ಥರ ಮಾಡಿಬಿಡ್ತಾರೆ ಯಾರಾದರೂ. ಅದೇನು ತಲೆ ಕೆಟ್ಟು ಮಾಡ್ತಾರಾ, ಹೊಟ್ಟೆ ಕಿಚ್ಚಿಗೆ ಮಾಡ್ತಾರಾ, ಜಾತಿವಾರ ಮಾಡ್ತಾರಾ, ಗೊತ್ತಿಲ್ಲದೆ ಮಾಡ್ತಾರಾ, ತಿಳುವಳಿಕೆ ಇಲ್ಲದೆ ಮಾಡ್ತಾರಾ, ಗೊತ್ತಾಗೋದಿಲ್ಲ. ಅಲ್ಲ 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 ಅಲ್ಲೇ ಅಲ್ಲ ಇರ್ಬೋದು, ವಿವಾದ ಅದಕ್ಕೆ ನಾನು ಇದ್ರ ಬಗ್ಗೆ ಚರ್ಚೆ ಮಾಡಲ್ಲ. ಇದಕ್ಕೇನು ತಪ್ಪಾಗಿದ್ದರೆ ಶಿಕ್ಷೆ ಆಗೋಕ್ಕೆ ಕಾನೂನು ಇದೆ ತಾನೆ, ಶಿಕ್ಷೆ ಆಗಲೇಬೇಕು. ಅದು ಶಿಕ್ಷೆ ಆಗೇ ಆಗುತ್ತೆ. ಅದನ್ನೊಂದು ಇನ್ವೆಸ್ಟಿಗೇಷನ್ ಮಾಡಿ ಭಾಳ ಸೀರಿಯಸ್ ಆಗಿ ತಗೊಳ್ಬೇಕಾಗತ್ತೆ. ಇಂಥದ್ದೆಲ್ಲ ಬಿಡೋದಕ್ಕಾಗೋದಿಲ್ಲ. ನೋಡಿ, ನಾನು ಐ ಗೋ ವಿತ್ ಶಿವಣ್ಣ ಅವ್ರದ್ದು ಸ್ಟೇಟ್ಮೆಂಟ್ ನೀವು ನೋಡಿದ್ದೀರಿ ಅಂತೇಳಿ ಭಾವಿಸ್ತೀನಿ. ಇದು ಈ ದೇಶದೊಳಗೆ ಎಲ್ಲರಿಗೂ ಕೂಡ ಮಾತಾಡೋಕ್ಕಾಗಿ ಶಿವಣ್ಣ ಹೇಳಿರೋದು, ನಾನಲ್ಲ. ಓಕೆ, ನಾನು ಈ ವಿಚಾರದಲ್ಲಿ ಬಾಯಿ ಮುಚ್ಕೊಂಡಿರ್ತೀನಿ. ಯಾಕೆಂದರೆ ಭಾವನಾತ್ಮಕ ಜಾಸ್ತಿ. ಅಣ್ಣವರು ಅಂತ ಹೇಳಿದರೆ ನಾವೆಲ್ಲರೂ ಕೂಡ ದೇವ್ರ ಸ್ಥಾನದಲ್ಲಿ ಇಟ್ಟಿದ್ವಿ ಅವ್ರನ್ನ. ಈ ಥರ ಘಟನೆಗಳು ಆಗಬಾರ್ದು. ಶಿವಣ್ಣವ್ರು ಏನು ಸ್ಟೇಟ್ಮೆಂಟ್ ಹೇಳಿದ್ದಾರೆ ಅದಕ್ಕೆ ಮಾತ್ರ ಬದ್ಧವಾಗಿರ್ತೀನಿ. ಇದ್ರ ಬಗ್ಗೆ ನಾನು ಕಾಮೆಂಟ್ ಮಾಡೋದಕ್ಕೆ ಹೋಗೋದಿಲ್ಲ.